ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ವೃತ್ತಪತ್ರಿಕೆಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಸಮೂಹ ಮಾಧ್ಯಮಗಳಲ್ಲೇ ಅತಿ ಪ್ರಾಚೀನವಾದದ್ದು ಪತ್ರಿಕೆ. ಓದುಗರ ಪ್ರತಿಕ್ರಿಯೆಗಳನ್ನು ಪಡೆಯುವುದು, ಪ್ರಕಟಿಸುವುದು ಪತ್ರಿಕೆಗಳಲ್ಲಿ ಸಾಧ್ಯ. ಯಾವುದೇ ಅಭಿಪ್ರಾಯವನ್ನು ರೂಪಿಸುವುದರಲ್ಲೂ ಬಿತ್ತರಿಸುವುದರಲ್ಲೂ ಪತ್ರಿಕೆಗಳು ಪ್ರಧಾನ ಪಾತ್ರ ವಹಿಸುತ್ತವೆ. ವಿಭಿನ್ನ ಅಗತ್ಯಗಳನ್ನು ಪೂರೈಸುವ ಪತ್ರಿಕೆಗಳನ್ನು ಜನತೆಯ ವಿಶ್ವವಿದ್ಯಾನಿಲಯಗಳೆಂದು ಕರೆಯಬಹುದಾಗಿದೆ. ಭಾರತದಲ್ಲಿ ಇಂಗ್ಲಿಷ್ ಭಾಷಾ ಪತ್ರಿಕೆಗಳ ಜೊತೆಗೆ ಪ್ರಾದೇಶಿಕ ಭಾಷಾ ಪತ್ರಿಕೆಗಳು ಈಚೆಗೆ ಅಗಾಧ ಬೆಳವಣಿಗೆ ಹಾಗೂ ಪ್ರಸಾರ ಗಳಿಸುತ್ತಿವೆ. ಮಾನವನ ಬಳಗವನ್ನು ಶೋಧಿಸುವ, ಪರೀಕ್ಷಿಸುವ ಕಾರ್ಯಕ್ಕೆ ಇವು ಹೆಚ್ಚಿನ ಇಂಬು ನೀಡುತ್ತವೆ. ಪತ್ರಿಕೆಗಳಲ್ಲಿ ವಿಷಯ ವಿಶೇಷಗಳಿಗೆ ಅವಕಾಶವಿರುತ್ತದೆ. ಕ್ರೀಡೆ, ಉದ್ಯೋಗ, ಷೇರು ಮಾರುಕಟ್ಟೆ, ಸಿನಿಮಾ, ಆಸ್ತಿಪಾಸ್ತಿ, ವಿಲೆ ಖರೀದಿ, ಕಾನೂನು ವ್ಯವಸ್ಥೆ, ಪೊಲೀಸ್ ನ್ಯೂಸ್ ಇತ್ಯಾದಿ ಈ ಪತ್ರಿಕೆಗಳು ಪ್ರಕಟಣೆಯ ಅವಧಿಯಂತೆ ದಿನಪತ್ರಿಕೆ, ವಾರಪತ್ರಿಕೆ, ವಾರ್ಷಿಕ, ಮಾಸಪತ್ರಿಕೆಗಳು ಇತ್ಯಾದಿ. ಕರ್ನಾಟಕ ಪತ್ರಿಕಾ ಅಕಾಡೆಮಿ 1982ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಕರ್ನಾಟಕದಲ್ಲಿ ಪತ್ರಿಕೋದ್ಯಮದ ಅಭಿವೃದ್ಧಿಗಾಗಿ ಶ್ರಮಿಸುವುದು, ಪತ್ರಕರ್ತರ ಕರ್ತೃತ್ವ ಶಕ್ತಿಯನ್ನು ಮತ್ತು ಪತ್ರಿಕಾ ವೃತ್ತಿಯ ಮಟ್ಟವನ್ನು ಹೆಚ್ಚಿಸುವ ಕುರಿತು ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಗತಗೊಳಿಸುವುದು ಹಾಗೂ ಸಣ್ಣ ಮತ್ತು ಮಧ್ಯಮ ವರ್ಗದ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳ ಬಲವರ್ಧನೆಗೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವುದು ಇವೇ ಮುಂತಾದವು ಅಕಾಡೆಮಿಯ ಉದ್ದೇಶಗಳಾಗಿವೆ. ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ವೃತ್ತಪತ್ರಿಕೆಗಳು ಅತ್ಯಂತ ಅವಶ್ಯಕವಾಗಿವೆ. ಪತ್ರಿಕೆಗಳು ಪ್ರಜಾಪ್ರಭುತ್ವದ ಒಂದು ಆಯುಧವೆಂದೇ ಹೇಳಬೇಕು. ಪ್ರಪಂಚದ ಪ್ರಜಾಪ್ರಭುತ್ವದ ರಾಷ್ಟ್ರಗಳಲ್ಲಂತೂ ಸಾರ್ವಜನಿಕ ಅಭಿಪ್ರಾಯವನ್ನು ನಾಡಿನ ಆಡಳಿತಗಾರರಿಗೆ ಮನಮುಟ್ಟುವಂತೆ ತಿಳಿಸುವ ಮುಖ್ಯ ಸಾಧನವು ಪತ್ರಿಕೆಯೇ ಆಗಿದೆ. ಸಾಮಾನ್ಯ ಮನುಷ್ಯ ತನ್ನ ಸುತ್ತಮುತ್ತಲೂ ಇರುವ ಮಾನವ ಕೋಟಿಯ ವಿಚಾರವಾಗಿ, ವ್ಯಕ್ತಿಯ ಜೀವನದಲ್ಲಿ, ಸಮಾಜದ ಜೀವನದಲ್ಲಿ ನಡೆಯುವ ಆಗುಹೋಗುಗಳ ವಿಚಾರವಾಗಿ ಸತ್ಯವನ್ನು ಕಂಡುಕೊಂಡು ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ನವನಾಗರಿಕತೆಯ ಅಡಿಗಲ್ಲಿನ ಮೇಲೆ ತನ್ನ ಜೀವನದ ಸವಿಗನಸುಗಳನ್ನು ಕಟ್ಟಲು ಹೋಗುತ್ತಾನೆ. ಆ ಕಾಲಕ್ಕೆ ಆ ವ್ಯಕ್ತಿಗೆ ಇರುವ ಸಾಧನ ಒಂದೇ, ಅದು ಪತ್ರಿಕೆಗಳು. ಭಾರತೀಯ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪರಕೀಯರ ವಿರುದ್ಧ ಎಲ್ಲ ಕಾನೂನು ನಿರ್ಬಂಧಗಳನ್ನು ತೊಡೆದುಹಾಕಿ ಸಕ್ರಿಯವಾಗಿ, ಪ್ರಾಮಾಣಿಕವಾಗಿ ಹೋರಾಡಿವೆ. ದೇಶಕ್ಕಾಗಿ ಜೈಲುವಾಸ ಮತ್ತು ಇನ್ನಿತರ ಶಿಕ್ಷೆಗಳನ್ನು ಅನುಭವಿಸಿದ ಪತ್ರಕರ್ತರು ತಮ್ಮ ಜೀವನದ ಹಂಗು ತೊರೆದು ಪತ್ರಿಕೆಗಳನ್ನು ನಡೆಸಿದ್ದಾರೆ. ಪತ್ರಿಕೆಗಳು ಸಮಾಜದ ಹಿತ ಕಾಯುವ ಧರ್ಮದರ್ಶಿಗಳಾಗಿ ಹಾಗೂ ಮಾರ್ಗದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ನಮ್ಮಲ್ಲಿ ಕೆಲವು ಸ್ಥಳೀಯ ಪತ್ರಿಕೆಗಳು ಪ್ರಸಾರವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಪರಾಧದ ಸುದ್ದಿಗಳನ್ನು ವೈಭವೀಕರಿಸಿ ಪ್ರಕಟಿಸುವುದಿದೆ. ಸ್ಥಳೀಯ ಪತ್ರಿಕೆಗಳು ಆ ಪ್ರದೇಶದ ಜನರ ಕಣ್ಣು, ಕಿವಿ, ಮೆದುಳು ಆಗಬೇಕು. ಪತ್ರಿಕೆ ನಡೆಸುವವರಿಗೆ ಮುಖ್ಯವಾಗಿ ಇರಬೇಕಾದ್ದು ವ್ಯಾಪಾರಿ ಮನೋವೃತ್ತಿಯಲ್ಲ, ಸಾಮಾಜಿಕ ಕಳಕಳಿ ಹಾಗೂ ಗುರುತರ ಜವಾಬ್ದಾರಿಯುತವಾದ ಮನಸ್ಸು. ಅದರ ಜೊತೆಗೆ ಉತ್ತಮ ಅಭಿರುಚಿಯ ಬರವಣಿಗೆ, ಪರಸ್ಪರ ಸೌಹಾರ್ದ ಹಾಗೂ ರಾಜ್ಯ ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಿದಾಗ ಮಾತ್ರ ಅಂಥ ಪತ್ರಿಕೆಗಳು ಸಾರ್ಥಕ ಎನಿಸುವವು. ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಹೇಗೆ ಅವಶ್ಯಕವೋ ಹಾಗೆ ದೇಶದ 4ನೇ ಕ್ಷೇತ್ರ ಎಂದು ಅನ್ನಿಸಿಕೊಂಡ ಪತ್ರಿಕೆಗಳು ಅವಶ್ಯಕ ಎಂಬುದನ್ನು ಈ ವಿಷಯವು ನಮಗೆ ಪರಿಚಯಿಸುತ್ತದೆ.